श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम्। ನಮ್ಮ ಈ ಭಾರತ ದೇಶದಲ್ಲಿ ಅನೇಕ ಮಹಾಪುರುಷರು ಜನ್ಮ ತಾಳಿದರು. ಅವರೆಲ್ಲರೂ ಲೋಕೋಪಕಾರ ಕಾರ್ಯಗಳನ್ನು ಮಾಡುವ ಸಲುವಾಗಿಯೇ ಬಂದವರು. ಅಂತಹ ಮಹಾಪುರುಷರಲ್ಲಿ ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ಸರ್ವಶ್ರೇಷ್ಠರಾದವರು. ಆದಿಶಂಕರರು ಈಗ ಸುಮಾರು 1200 ವರ್ಷಗಳ ಹಿಂದೆ ಈ ಭಾರತ ಭೂಮಿಯಲ್ಲಿ ಅವತರಿಸಿದವರು. ಭಾರತದ ದಕ್ಷಿಣದ ಕೇರಳ ಪ್ರಾಂತ್ಯದ ಕಾಲಟಿ ಎಂಬ ಅಗ್ರಹಾರದಲ್ಲಿ ಪೂರ್ಣಾ ನದಿ ಎಂಬತಕ್ಕಂತಹ ಪವಿತ್ರವಾದ ನದಿಯ ದಡದಲ್ಲಿ ಭಗವತ್ಪಾದ ಶಂಕರಾಚಾರ್ಯರ ಅವತಾರವಾಯಿತು. ಅವರ ತಂದೆ ತಾಯಿಗಳು ಶಿವಗುರು ಮತ್ತು ಆರ್ಯಾಂಬ ಎಂಬ ಹೆಸರಿನವರು. ಆ ದಂಪತಿಗಳಿಬ್ಬರಿಗೂ ಬಹುಕಾಲ ಮಕ್ಕಳು ಇರಲಿಲ್ಲ. ಮಕ್ಕಳಿಗಾಗಿ ಆ ದಂಪತಿಗಳು ಪರಮೇಶ್ವರನನ್ನು ಪರಿಪರಿಯಾಗಿ ಪ್ರಾರ್ಥಿಸಿದರು, ಸೇವಿಸಿದರು. ಪರಮೇಶ್ವರನ ಅವರ ಸೇವೆಯ ಫಲವಾಗಿ ಸಾಕ್ಷಾತ್ ಈಶ್ವರನೇ ಅವರಿಬ್ಬರ ಪುತ್ರನಾಗಿ ಅವತರಿಸಿದನು. ಆತನಿಗೆ ಶಂಕರನೆಂಬ ಹೆಸರನ್ನಿಟ್ಟರು. ಆ ಕಾಲದಲ್ಲಿ ಈ ದೇಶದಲ್ಲಿ ಅನೇಕವಾದ ಅವೈದಿಕ ಮತಗಳು ಹುಟ್ಟಿಕೊಂಡಿದ್ದವು. ಒಂದೊಂದು ಅವೈದಿಕ ಮತವು ಸನಾತನ ವೈದಿಕ ಧರ್ಮಕ್ಕೆ ವಿರೋಧಿಯಾಗಿಯೇ ಇತ್ತು. ಜನರಲ್ಲಿ ವೇದಾಂತದ ಸರಿಯಾದ ತಿಳುವಳಿಕೆ ಇರಲಿಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳಲು ಪ್ರಾರಂಭಿಸಿದರು. ಜನರಲ್ಲಿ ಒಂದು ರೀತಿಯಾದ ಅಶಾಂತಿಯ ವಾತಾವರಣ ಹಬ್ಬಿತ್ತು. ವೇದೋಕ್ತವಾದ ಕರ್ಮಗಳಿಗೆ ಸ್ಥಾನವೇ ಇಲ್ಲದಂತಾಯಿತು. ಉಪನಿಷತ್ತುಗಳಲ್ಲಿ ಹೇಳಿರತಕ್ಕಂತಹ ತತ್ವವು ಯಾರಿಗೂ ತಿಳಿಯದಂತಹ ಪರಿಸ್ಥಿತಿಯಾಯಿತು. ಎಲ್ಲವೂ ಒಂದು ರೀತಿಯಾದ ಪ್ರಕ್ಷುಬ್ಧವಾದ ವಾತಾವರಣದಂತಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ದೇವತೆಗಳು ಪರಮಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಆ ದೇವತೆಗಳ ಪ್ರಾರ್ಥನೆಗೆ ಓಗೊಟ್ಟು ಪರಮೇಶ್ವರನು ಆರ್ಯಾಂಬ ಶಿವಗುರುಗಳ ಪುತ್ರನಾಗಿ ಅವತರಿಸಿದನು. ಆ ಶಂಕರನಿಗೆ ಬಾಲ್ಯದಲ್ಲಿಯೇ ಸಕಲ ಭಾಷಾಜ್ಞಾನ, ಲಿಪಿಜ್ಞಾನ ಉಂಟಾಯಿತು. ಚಿಕ್ಕ ವಯಸ್ಸಿನಲ್ಲಿಯೇ ಉಪನಯನ ಸಂಸ್ಕಾರವಾಯಿತು. ಸಕಲ ವೇದಗಳನ್ನು ಅಭ್ಯಾಸ ಮಾಡಿದರು.
ಸಕಲ ಶಾಸ್ತ್ರಗಳಲ್ಲೂ ಅಪಾರವಾದ ಪಾಂಡಿತ್ಯವನ್ನು ಗಳಿಸಿದರು. 8ನೆಯ ವಯಸ್ಸಿನಲ್ಲಿಯೇ ಅವರು ಸನ್ಯಾಸ ಸ್ವೀಕಾರ ಮಾಡಿದರು. ಸರ್ವಸಂಗ ಪರಿತ್ಯಾಗಿಗಳಾಗಿ ನರ್ಮದಾ ತೀರದಲ್ಲಿದ್ದ ಗೋವಿಂದ ಭಗವತ್ಪಾದರೆಂಬ ಮಹಾತ್ಮರ ಸನ್ನಿಧಿಯಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದರು. ಅವರ ಅಪ್ಪಣೆಯಂತೆ ಭಾರತದ ಉದ್ದಗಲಕ್ಕೂ ಸಂಚರಿಸಿದರು. ಸನಾತನ ಧರ್ಮದ ತತ್ವವನ್ನು ಜನರಿಗೆ ತಿಳಿಯಪಡಿಸಿದರು. ವೇದಾಂತ ತತ್ವವನ್ನು ಜನರಿಗೆ ಬೋಧಿಸಿದರು. ವೇದಾಂತವೆಂದರೆ ವೇದಗಳ ಕೊನೆಯ ಭಾಗಗಳು, ಅವನ್ನೇ ಉಪನಿಷತ್ತುಗಳು ಅಂತ ಕರೆಯುತ್ತೇವೆ. ಆ ಉಪನಿಷತ್ತುಗಳಲ್ಲಿ ಆತ್ಮತತ್ವವನ್ನು ಹೇಳಿದೆ. ಅಂತಹ ಆತ್ಮತತ್ವವನ್ನು ಭಗವಂತ ಭಗವದ್ಗೀತೆಯಲ್ಲೂ ಹೇಳಿದ್ದಾನೆ. ವೇದವ್ಯಾಸ ಮಹರ್ಷಿಗಳು ಆ ಆತ್ಮತತ್ವವನ್ನು ಪ್ರಸ್ಫುಟವಾಗಿ ತಿಳಿಸತಕ್ಕಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದರು. ಹೀಗೆ ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಈ ಮೂರಕ್ಕೆ ಪ್ರಸ್ಥಾನತ್ರಯವೆಂದು ಹೆಸರು. ಈ ಮೂರರಲ್ಲೂ ಒಂದೇ ಅದ್ವೈತ ಆತ್ಮತತ್ವವು ಉಪದೇಶ ಮಾಡಲ್ಪಟ್ಟಿದೆ. ಅದನ್ನು ಶ್ರೀಮತ್ ಶಂಕರಾಚಾರ್ಯರು ತಮ್ಮ ಭಾಷ್ಯಗಳ ಮೂಲಕ ತಿಳಿಯಪಡಿಸಿದ್ದಾರೆ. ಪ್ರಸ್ಥಾನತ್ರಯಗಳಿಗೆ ಶ್ರೀಮತ್ ಶಂಕರಾಚಾರ್ಯರು ಅತ್ಯದ್ಭುತವಾದಂತಹ ಭಾಷ್ಯಗಳನ್ನು ಬರೆದರು. ಭಾಷ್ಯಕಾರ ಶಂಕರಾಚಾರ್ಯರು ಎಂದು ಪ್ರಖ್ಯಾತಿಯನ್ನು ಪಡೆದರು. ಇಂದು ನಾವು ವೇದಾಂತ ತತ್ವವನ್ನು ಸರಿಯಾಗಿ ತಿಳಿಯಬೇಕಾದರೆ ಶ್ರೀಮತ್ ಶಂಕರಾಚಾರ್ಯರು ಬರೆದ ಆ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು. ಆ ಪ್ರಸ್ಥಾನತ್ರಯಗಳಲ್ಲಿ ಭಗವತ್ಪಾದರು ಹೇಳಿರತಕ್ಕಂತಹ ತತ್ವವನ್ನು ಆ ನಂತರ ವಿದ್ಯಾರಣ್ಯರು, ಅಪ್ಪಯ್ಯ ದೀಕ್ಷಿತರು ಮುಂತಾದ ಎಷ್ಟೋ ಜನ ಮಹನೀಯರು ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಈ ರೀತಿಯಾಗಿ ವೇದಾಂತ ತತ್ವವನ್ನು ಜನರಿಗೆ ಸರಿಯಾಗಿ ತಿಳಿಸಿಕೊಟ್ಟಂತಹ ಆಚಾರ್ಯ ಶ್ರೇಷ್ಠರು ಶ್ರೀಮದ್ ಆದಿಶಂಕರ ಭಗವತ್ಪಾದರು. ಅವರು ಅಂದು ಅವತಾರ ಮಾಡದೇ ಇದ್ದಲ್ಲಿ ಇವತ್ತಿಗೆ ನಾವು ಸರಿಯಾಗಿ ವೇದಾಂತವನ್ನು ತಿಳಿಯತಕ್ಕಂತಹ ಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ. ಇಂದು ನಮಗೆ ವೇದಾಂತವನ್ನು ಸರಿಯಾಗಿ ತಿಳಿಯಲು ಅವಕಾಶವಾಗುತ್ತಿದೆ ಎಂದರೆ ಇದು ಆ ಶ್ರೀಮತ್ ಶಂಕರಾಚಾರ್ಯರು ಅವತರಿಸಿದ್ದರ ಫಲಸ್ವರೂಪ. ಆದ್ದರಿಂದ ಪ್ರತಿಯೊಬ್ಬ ಸನಾತನ ಧರ್ಮಾನುಯಾಯಿಯು ಶ್ರೀಮತ್ ಶಂಕರಾಚಾರ್ಯರ ವಿಷಯದಲ್ಲಿ ಅತ್ಯಂತವಾದಂತಹ ಶ್ರದ್ಧಾ ಭಕ್ತಿಗಳನ್ನು ಇಟ್ಟುಕೊಂಡಿರಬೇಕು. ಶಂಕರಾಚಾರ್ಯರು ಉಪದೇಶ ಮಾಡಿರತಕ್ಕಂತಹ ತತ್ವಗಳ ಬಗ್ಗೆ ನಂತರ ತಿಳಿದುಕೊಳ್ಳೋಣ.